ಯಾವೂರವ್ರು ನೀವು? ನಂಜನಗೂಡು. ನಂಜನಗೂಡು. ಎಷ್ಟು ವರ್ಷದಿಂದ ಬರ್ತಿದಾರೆ ಬೆಟ್ಟಕ್ಕೆ? ಭಸ್ಮ ಬೇಕೇ ಬೇಕಾ ನಿಮ್ಗೆ? ಅಮ್ಮ ಯಾಕೆ ಬೈತಿದ್ದು? ನೀ ಭಸ್ಮ ಹಾಕೊಂಡಿದೆ, ಈ ತಾತಗ ಹಾಕ್ಬೇಕ್ ತಾನೆ? ಹೌದು. ಸಂತೋಷನೇ. ಭಸ್ಮ ಹಾಕ್ಬೇಕು. ಬಾ ಭಸ್ಮ ಇಸ್ಕೊಡಂ ಬಾ. ಬಾ ಮದ ನೋಡ್ರಿ ನೋಡ್ರಿ. ಬನ್ನಿ 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 ಬನ್ನಿ, ಅಲ್ಲಿ ಇಸ್ಕೊಟ್ಟಂ ಬನ್ನಿ. ಬನ್ನಿ ಬನ್ನಿ ಬನ್ನಿ. ನೋಡಿ ಭಕ್ತಿ ಯಾವ ರೀತಿ ಇದೆ. ತಾತಪ್ಪ ಭಸ್ಮ ಹಾಕ್ಬೇಕು ನಾನು ಅಂತಾರೆ. ವಯಸ್ಸೆಷ್ಟು ಏನು ಕೇಳೋಣ ಅಜ್ಜಪ್ಪನ. ಒಬ್ಬ ಖುಷಿ ಆಯ್ತದೆ ತಾತಪ್ಪನ ನೋಡೋದೆ. ಬನ್ನಿ ಬನ್ನಿ, ಈ ಕಡೆ ಬನ್ನಿ. ವಯಸ್ಸೆಷ್ಟು ನಿಮ್ಗೆ? 80 ಮೇಲೆ. ಜಾಸ್ತಿ ಆಗದಕ್ಕಂಬ. ಗೊತ್ತಾಗ ಹೇಳೋದು ಹಂಗೆ. ಹೌದು. ಸೂಪರ್ ಸೂಪರ್. ಅಪ್ಪ ಅವ್ರನ್ನ ಹಿಡ್ದಕ್ಕೆ ಮಾದಪ್ಪನ. ಹೌದನ್ನಿ. ಹೌದು ಹೌದು, ಎಲ್ಲ ಅವನೇ, ಭೂಲೋಕದ ಒಡೆಯ. ಬನ್ನಿ 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 ಬನ್ನಿ. ಭಸ್ಮ ಅಂತ ಯಾಕಪ್ಪ? ಈ ಕಡೆ ಬನ್ನಿ, ಹಿಂಗೆ ಹಿಂಗ್ ಬನ್ನಿ, ಹಿಂಗ್ ಬನ್ನಿ, ಹಿಂಗೆ. ಶೇಷಣ್ಣ ಒಡೆಯರವರ ದರ್ಶನ ಕಣ್ತುಂಬ್ಕೊಳ್ಳಿ. ಮಲೆ ಮಹದೇಶ್ವರರ ಪುಣ್ಯಕ್ಷೇತ್ರ ಶೇಷಣ್ಣರವರ ದೇವಸ್ಥಾನ. ಹೆಂಗೆ? ಸೂಪರ್. ತಿರ್ಗಿ. ಏನ್ ಕಳೆ ಬಂದ್ಬಿಡ್ತು ನಿಮ್ಗೆ? ಈಗ ಯಾವ ಕೆಲಸಾರು ಮಾಡ್ಬೋದು ಮಾದಪ್ಪನ್ ನೆನ್ಸ್ಕೊಂಡು. ಹೌದಾನಿ. ಹೌದು ಹೌದು ಹೌದು. ಹೌದು ಹೌದನಿ. ಕಳೆ ಕೀಳ್ತಿದ್ರಿ. ಒಂದ್ 4 ಜನ ಸಾಲ ಕೊಡಂಗಾದ್ರೆ. ಸರಿ ಸರಿ ಅನಿ ಸರಿ. ಅದೇ ನಿಮ್ಮ ನಿಜ ನಿಜ ಅಪ್ಪ ಅವರು. ಹೌದು ಹೌದು. 90 ಆಗದ. ಒಡ್ ಬಂದ್ಬಿಟ್ಟಾರ್ರಿ. ಸೂಪರ್ ಸೂಪರ್. ಬನ್ನಿ ಬನ್ನಿ. ನಿಮ್ ಮಕ್ತಲ್ಲ ಕಳೆ ಕಾಣ್ತದಕ್ಕ. ಬನ್ನಿ ಬನ್ನಿ ಯಜಮಾನ್ರ. ಹೌದು 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 ಹೌದು. ನೋಡಿ ನಮ್ಮ ನಂಜನಗೂಡವರು ಅಜ್ಜಪ್ಪ ಅವರು. ತುಂಬಾ ವಯಸ್ಸಾಗಿದೆ. ಅಜ್ಜಿಯವರು ಅಷ್ಟೇ. ಏನಮ್ಮ? ಹೌದು ಹೌದು. ಭಸ್ಮ ಹಾಕೊಳ್ಳಿ ಹಾಕೊಳ್ಳಿ, ಒಳ್ಳೇದು. ಹೋಯ್ತು ಅವ್ರ ವಯಸ್ಕಂತ ಭಕ್ತಿ ಅದಲ್ಲ, ಅದಕ್ಕೆ ಸಂತೋಷ ಪಡಿ ನೀವು. ಇಲ್ಲ, ಅವ್ರಿಗೆ ಭಸ್ಮ ಹಾಕ್ಸಿ ಕರ್ಕೊಂಬಂದ್ಬಿಡ್ಬೇಕು ನೀವು. ಅರ್ಥ ಆಯ್ತಾ? ಪಾಪ ನಿಮ್ಗೂ ವಯಸ್ಸಾಗದ. ಎಷ್ಟಂದ್ರೆ ವಯಸ್ಸು ಎಷ್ಟಾಗಿದೆ? 95. ನಿಮ್ಗೆ ಗೊತ್ತಿಲ್ಲ. ಇದು ಯಾವ ಊರಂದ್ರಿ? ಪುರಿ ಉಂಡಿ. ಉಳ್ಳಳ್ಳಿ ನಂಜನಗೂಡ. ಒಳ್ಳೇದಲ್ಲಿ ಕವ್ವ. ನೋಡ ತಾತಾಪುರ ಹಂಗೆ ದೇವ್ರ ಕಳೆ ಬಂದ್ಬಿಡ್ತಲ್ಲಿ. ಸುಮ್ನೆ ಅಲ್ಲ ಅಲ್ವಾ ಅಜ್ಜಿ? ಚೆನ್ನಾಗ್ ನೋಡ್ಕೊಳ್ಳಿ. ಇಷ್ಟ ನಿನ್ ವಯಸ್ಸು ಗಂಟ ಯಾರಿದ್ರು ಬಾ. ಇರ್ನಾರ ಕಣ. ನಿನ್ ಪುಣ್ಯ ಮಾಡ್ದವ ನಿನ್. ಬಾ ತಾತ ಬಾ. ಒಬ್ಬೊಬ್ಬೊಬ್ಬೊಬ್ಬ. ಅದೇ ಅದೇ ಅದಕ್ಕೆ ನಮ್ಮ ನಿಲ್ಸ್ಬಿಟ್ಟು ಬನ್ನಿ. ನಮಸ್ತೆ.
ಸರಿ ಹೋದರೆ ರೂಮ್ಗೆ. ಹಾಂ ಹೊಂಟ್ಬೋಗ. ಹಾಂ ಹೋಗಿದ್ ಬನ್ನಿ ಅನ್ನಿ, ಹೋಗಿದ್ ಬನ್ನಿ. ಹ್ಞೂ ಅದೇವಾ ಗಾಡಿ ಅಲ್ಲೈತೆ ಗಾಡಿ ತಗೋತೀನಿ. ಏನೋ ಒಂದು ಖುಷಿ ಆಯಿತು. ನಂಜನಗೂಡವರು ವಯೋವೃದ್ಧರು. ಹಾಂ ಹಾಂ ಅವ್ರ ವಯಸ್ಸಲ್ಲಿ ಈ ಕಾರ್ಯ ಮಾಡ್ಕೊಂಡು ಹೋಗ್ತವ್ರೆ. ಹಾಂ ನೋಡಿ, 4 ಜನಕ್ಕೆ ಸಾಲ ಕೊಡ್ತೀನಿ ನಾನು ಅಂತಾರೆ ಯಜಮಾನ್ರು. ಒಂದು 4 ಜನಕ್ಕೆ ಸಾಲ ಕೊಟ್ರಂತಲ್ಲ ಅಪ್ಪವು. ಓಕೆ, ಒಳ್ಳೇದಲ್ಲಿ.